ಸಮಾಜದಲ್ಲಿ ಸೇವೆ ಮಾಡುವವರಿಗಿಂತ ಸ್ವಾರ್ಥಕ್ಕಾಗಿ ಬದುಕುವವರೇ ಹೆಚ್ಚು. ಯಲಚಗಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಯಲಚಗಿರಿ ಗ್ರಾಮದಲ್ಲಿ ಆಯೋಜಿಸಿದ್ದ ಶ್ರೀ ಮುನೇಶ್ವರ ಸ್ವಾಮಿಯ 10ನೇ ವಾರ್ಷಿಕೋತ್ಸವ ಹಾಗೂ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಯಲಚಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಹಾರ ತುರಾಯಿ ಹಾಕಿ ಗೌರವಿಸಿದರು. ನಂತರ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಮವಸ್ತ್ರ ವಿತರಣೆ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಲಚಗಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು, ಸಮಾಜದಲ್ಲಿ ಸೇವೆ ಮಾಡುವವರಿಗಿಂತ ಸ್ವಾರ್ಥಕ್ಕಾಗಿ ಬದುಕುವವರೇ ಹೆಚ್ಚು. ಆದರೆ ಸ್ವಾರ್ಥ ಕ್ಷಣಿಕ, ಸೇವೆ ಶಾಶ್ವತ ಎಂಬುದನ್ನು ನಾವೆಲ್ಲರೂ ಮನಗಾಣಬೇಕು. ಮನುಷ್ಯನ ಜನ್ಮ ಪಡೆದಿರುವ ನಾವು ಸಮಾಜಕ್ಕೆ ನಮ್ಮ ಕೈಲಾದ ಸೇವೆಯನ್ನು ಮಾಡುವ ಮೂಲಕ ಬಡ ಜನರಿಗೆ ನೆರವಾಗಬೇಕು. ಇತರರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸುಗಳಿಗೆ ಕೊನೆಯಲ್ಲಿ ಒಳ್ಳೆಯದಾಗುತ್ತದೆ. ಸಮಾಜಕ್ಕೆ ಹಾಗೂ ಬಡ ಸಮುದಾಯದ ಜನರಿಗೆ ಮಾಡಿದ ಸೇವೆ ಮನುಷ್ಯ ಗಳಿಸುವ ಶಾಶ್ವತ ಪುಣ್ಯ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಸಮಾಜದ ಜನರಿಗೆ ಮಾಡಿ. ಶ್ರೀ ಮುನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಮೂಲಕ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾಗುವ ಸಹಾಯ ಮಾಡಲಾಗುತ್ತದೆ. ಗುಡಿಯಲ್ಲಿ ಒಬ್ಬ ದೇವರಿದ್ದಾನೆ, ಆದರೆ ಶಾಲೆಯಲ್ಲಿರುವ ನೂರಾರು ಮಕ್ಕಳು ದೇವರಿದ್ದಂತೆ. ಆದ್ದರಿಂದ ದೇವರ ಉತ್ಸವದ ಸಮಯದಲ್ಲಿ ಮಕ್ಕಳಿಗೆ ಸಮವಸ್ತ್ರ ಸಲ್ಲಿಸಲಾಗುತ್ತದೆ ಎಂದರು. ಸರ್, ಇವತ್ತು ನಾಗರ ಪಂಚಮಿ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯಲಚಗಿರಿ ಗ್ರಾಮದಲ್ಲಿ 16ನೇ ವರ್ಷದ್ದು, ಅಂದರೆ ನಾವು ಸತತ 16ನೇ ವರ್ಷದಿಂದನೂ ಸಹ ಶಾಲಾ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದ ದಿವಸ ಉಚಿತ ಒಂದು ಶಾಲಾ ಏನು ಟ್ರ್ಯಾಕ್ ಶೂಟ್ ಏನು ಸಮವಸ್ತ್ರ ಏನಿದೆ ಆ ಸಮವಸ್ತ್ರ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಶಾಲಾ ಮಕ್ಕಳಿಗೆ ಏನು ಬೇಕೋ ವಿದ್ಯಾಭ್ಯಾಸಕ್ಕೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವತ್ತಿಂದನೂ ಸಹ ಇವತ್ತಿನವರೆಗೂ ನಾನು ಅವ್ರಿಗೆ ಏನು ಮೂಲಭೂತ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಏನು ಅವಶ್ಯಕತೆಗಳಿದೆಯೋ ಆ ಅವಶ್ಯಕತೆಗಳನ್ನು ಪೂರೈಸ್ತಾ ಬಂದಿದ್ದೀನಿ. ಅದೇ ರೀತಿ ಇವತ್ತು ಸಹ ಒಂದು ನಾಗರ ಪಂಚಮಿಯ ವಿಶೇಷ ದಿವಸ ಇವತ್ತಾಗಿರೋದ್ರಿಂದ ನಮಗೆಲ್ಲರಿಗೂ ಸಹ ಇವತ್ತು ನಾಗರ ಪಂಚಮಿಯ ಇಡೀ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಒಂದು ವಿಶೇಷ ಹಬ್ಬವನ್ನು ಎಲ್ಲರೂ ಸಹ ಸಂಭ್ರಮದಿಂದ ಆಚರಣೆ ಮಾಡಿ ಪ್ರತಿಯೊಬ್ಬರೂ ಸಹ ಒಂದು ನಮ್ಮ ಎಲ್ಲ ಬಡ ಮಕ್ಕಳಿಗೆ ಒಂದು ಈ ರೀತಿಯಾದಂಥ ಒಂದು ಸಣ್ಣ ಸಣ್ಣ ಸೇವೆಗಳನ್ನು ಮಾಡಬೇಕು ಅಂತ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.